ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೇನೆ ನೋಡ್ರಿ. ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ್ರಿ. ಇವತ್ತಿನ ರೆಸಿಪಿ ಒಳಗೆ ತುಂಬ ಈಸಿಯಾಗಿ ನಾನು ಯಾವ ರೀತಿಯಾಗಿ ಹೋಳಿಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ. ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಇದನ್ನು ಮಾಡೋಕ್ಕೆ ಮೊದಲು ಬೇಳೆ ಕುದಿಸ್ಕೋಬೇಕಲ್ರಿ. ನಾವು ಬೇಳೆ ಕುದಿಯೋದಕ್ಕೆ ಅಂಥೇಳಿ ಒಂದು ಕುಕ್ಕರ್ಗೆ ನಾನು ಒಂದು 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ರೀ. ಯಾಕಂದರೆ ಮೊದಲಿಗೆ ನಾವು ನೀರನ್ನು ಹೊದಾಡಿಸ್ಕೋಬೇಕು, ಅಂದರೆ ನಾವು ಬಾಯ್ಲ್ ಆಗೋವರೆಗೂ ನಾವು ಕುದಿಯೋದಕ್ಕೆ ಇಡಬೇಕು ರೀ. ಅದಾದಮೇಲೆ ಇಲ್ಲೇ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು 2 ಬೌಲ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಲರ್ಗೆ ಅಂಥೇಳಿ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ರೀ. ಅರಿಶಿನ ಬೇಕಿದ್ದರೆ ಹಾಕೋರಿ, ಬೇಡ ಅಂತಂದ್ರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಕೋಬೋದು. ಅರಿಶಿನ ಹಾಕಿದಾದ ನಂತರ ನಾನು ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೇ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಡೆ ಹೊಂದ್ಕೋಬೇಕಲ್ರಿ ಅದು ಅರಿಶಿನ, ಅದಕ್ಕೋಸ್ಕರ ಅಂಥೇಳಿ ನಾನು ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಯಾವ ಕಪ್ನಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ನಲ್ರಿ ಅದೇ ಕಪ್ನ ಅಳತೆಯಲ್ಲಿ ನೀರು ತೊಗೊಂಡೆ ನೋಡಿರಿ. ಇಷ್ಟು ನೀರಾದರೆ ಸಾಕ್ರಿ ನಮ್ಗೆ ಹೋಳ್ಗೆ ಹದಕ್ಕೆ, ಅಂದರೆ ಹೋಳ್ಗೆ ಮಾಡೋ ಹಿಟ್ಟಿನ ಹದಕ್ಕೆ ಕಲ್ಸಾಕ ಈ ನೀರು ಇಷ್ಟು ಸಾಕ್ರಿ. ಜಾಸ್ತಿ ಹಾಕ್ಕೊಳ್ಳೋಕ್ಕೂ ಹೋಗಬೇಡ್ರಿ, ಹಾಗೆ ಕಡಿಮೆ ಕೂಡ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಹಿಟ್ಟಿನ ಹದ ಚೆನ್ನಾಗಿರ್ಬೇಕ್ರಿ, ಅಂದರೆ ನಮ್ಗೆ ಹೋಳಿಗೆ ಕೂಡ ಚೆನ್ನಾಗಿ ಬರ್ತಾವೆ. ನಾನು 1 ಕಪ್ ಆಗುವಷ್ಟು ನೀರನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಇವಾಗ ನೋಡಿರಿ ಎಣ್ಣೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನಾದ್ಕೊತಾ ಇದ್ದೀನಿ. ನೀವು ಅಡುಗೆಗೆ ಯಾವುದೆಲ್ಲ ಎಣ್ಣೆ ಯೂಸ್ ಮಾಡ್ತೀರ ನೋಡಿ ಅದೇ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ ನೋಡ್ರಿ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊತೇವೆ ನೋಡಿರಿ ಅಷ್ಟು ಚೆನ್ನಾಗಿ ನಮ್ಗೆ ಹೋಳಿಗೆ ಪರ್ಫೆಕ್ಟಾಗಿ ಬರ್ತಾವೆ ನೋಡಿರಿ. ಇದನ್ನು ಒಂದು ಮುಚ್ಚಳ ಮುಚ್ಚಿ ಎತ್ತಿಡೋಣ್ರಿ ನೆನೆಯೋದಕ್ಕಂತ ಹೇಳಿ. ಈ ಕಡೆ ನಾವು ಕುಕ್ಕರ್ ಇಟ್ಕೊಂಡಿದ್ವಲ್ರಿ, ಅಲ್ಲಿ ನಾವು ಏನು ಮಾಡೋಣ್ರಿ ಅಂತಂದರೆ 1 ಕಪ್ ಆಗುವಷ್ಟು, ಅಂದರೆ 1 ಗ್ಲಾಸ್ ಆಗುವಷ್ಟು ನಾನು ಬೇಳೆನ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ಕೂಗಿಸ್ಕೊಂಡಿದ್ದೀನಿ ರೀ, ಅಂದರೆ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ. ಬೇಳೆ ಕೂಡ ಚೆನ್ನಾಗಿ ಬಂದೈತಿ, ಒಂದು ವಿಸಿಲ್ ಆದರೆ ಸಾಕ್ರಿ. ಇವಾಗ ನಾನು ಅದ್ರ ಮೇಲ್ಗಡೆ ಇರುವಂತಹ ನೀರನ್ನು ತಕ್ಕೊತಾ ಇದ್ದೀನಿ ರೀ. ಇದಕ್ಕೆ ನಾವೇನಂತೀವಿ ರೀ ಅಂದರೆ ಕಟ್ ಅಂತ ಹೇಳ್ತೀವಿ ರೀ, ಕಟ್ಟಿನ ಸಾರು ಅಂತೀವಲ್ರಿ, ಇದಕ್ಕೆ ನಾವು ಕಟ್ಟನ್ನು ತಕ್ಕೊಂಡು ಬಿಡೋಣ್ರಿ. ಈ ರೀತಿಯಾಗಿ ಸೋಸ್ಕೊಂಡು ತಕ್ಕೋತಾ ಇದ್ದೀನಿ ರೀ. ಒಂದು ದೊಡ್ಡ ಜರಡಿ ಒಳಗೆ ಈ ಬೇಳೆನ ತಕ್ಕೋತಾ ಇದ್ದೀನಿ. ಅದಾದಮೇಲೆ ಇದನ್ನು ನಾನು ಮತ್ತು ಅದೇ ಕುಕ್ಕರ್ಗೆ ಈ ಬೇಳೆನ ಹಾಕ್ಕೊಂಡು ಎಷ್ಟು ಬೇಕು ನೋಡಿರಿ ಬೆಲ್ಲ ನಮ್ಗೆ ಅಷ್ಟು ನಾವು ಹಾಕ್ಕೊಳಕತ್ತೀನಿ ರೀ. ಎಷ್ಟು ನಾವು ಬೇಳೆನ ತೊಗೊಂಡಿದ್ವಲ್ರಿ ಅದೇ ಪ್ರಮಾಣದಲ್ಲಿ, ಅಂದರೆ ಅದೇ ಗ್ಲಾಸ್ನೊಳಗನ ನಾನು ಯಾವುದಾದ್ರೂ ಮೆಜರ್ಮೆಂಟ್ಗೆ ಗ್ಲಾಸ್ ಆಗಿರ್ಬೋದು ಅಥವಾ ವಾಟ್ಕ ಅಥವಾ ಒಂದು ಯಾವುದಾದ್ರೂ ಕಪ್ ಆಗಿರ್ಬೋದು, ಬೌಲ್ ಆಗಿರ್ಬೋದು, ಈ ರೀತಿಯಾಗಿ ಯೂಸ್ ಮಾಡಿದ್ವಿ ಅಂತಂದ್ರೆ ಪರ್ಫೆಕ್ಟಾಗಿ ಹದ ಈ ಹೂರಣ ಆಗಿರ್ಬೋದು ತಯಾರಾಗ್ತೈತೆ ರೀ. ಸ್ವೀಟ್ ಕೂಡ ಅಷ್ಟೇ ಕರೆಕ್ಟಾಗಿರ್ತೈತಿ. ನಾವು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಹೆಚ್ಚಾದರೂ ಕೆಡ್ತೈತಿ, ಹಾಗೆ ಕಡಿಮೆ ಕೂಡ ಆದ್ರೂ ಟೇಸ್ಟು ಹೋಗ್ತೈತಿ. ಇವಾಗ ಕಟ್ಟನ್ನು ಒಂದು ಕಡೆ ಸೈಡ್ ಎತ್ತಿಟ್ಕೊತಾ ಇದ್ದೀನಿ ರೀ. ಅದಾದಮೇಲೆ 1 ಗ್ಲಾಸ್ ಆಗುವಷ್ಟು ನಾನು ಸಣ್ಣಗೆ ಜಜ್ಜಿಟ್ಟಿರುವಂತಹ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ರೀ. ಬೆಲ್ಲ ಸೇರಿಸ್ಕೊಂಡಿದ್ದಾದ ನಂತರ ಈ ರೀತಿಯಾಗಿ ನಾನು ಗ್ಯಾಸನ್ನು ಹಚ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇದು ಚೆನ್ನಾಗಿ ಗಟ್ಟಿಯಾಗಿ ಆಗಬೇಕು. ನಾವು ಜರಡಿ ಒಳಗೆ ನಾನು ಈ ಹೂರಣನ ತಯಾರು ಮಾಡ್ತೀನಿ, ಅದಕ್ಕಂಥೇಳಿ ಈ ರೀತಿಯಾಗಿ ಗಟ್ಟಿಯಾಗಿ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ನೋಡಿರಿ. ಈ ರೀತಿಯಾಗಿ ಗಟ್ಟಿಯಾಗಬೇಕು. ಇದು ತಣ್ಣಗಾದ ನಂತರ ನಾವು ಈ ಜರಡಿ ಒಳಗೆ ನಾನು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಬಟ್ಟಲ ಸಹಾಯದಿಂದ ಹೂರಣನ ತಯಾರು ಮಾಡ್ಕೋತೀನಿ ನೋಡಿರಿ. ಯಾಕಂದ್ರೆ ಮಿಕ್ಸಿ ಒಳಗೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಬೇಳೆಕಾಳು ಹಂಗೆ ಉಳ್ಕೊತೈತೆ ರೀ. ಅದಕ್ಕೆ ಅಂಥೇಳಿ ನಾನು ಈ ಜರಡಿ ಒಳಗನ ಈ ರೀತಿ ಹೂರಣನ ಮಾಡಿಕೊಂಡು ತೆಗೆದಿಟ್ಕೊಂಡು ಬಿಡ್ತೀನಿ ನೋಡಿರಿ. ಎಲ್ಲ ಬೇಳೆನೂ ಇದೇ ಥರನ ಮಾಡ್ಕೊರಿ. ಇದೇ ಪ್ರೊಸೆಸ್ ಒಳಗೆ ಮಾಡ್ಕೊಂಡ್ವಿ ಅಂತಂದರೆ ಹೋಳಿಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಬರ್ತೈತಿ. ಹಾಗೆ ಹೂರಣ ಕೂಡ ಪರ್ಫೆಕ್ಟಾಗಿ ರೆಡಿ ಆಕೈತೆ ನೋಡಿರಿ. ಈ ರೀತಿಯಾಗಿ ಕೆಳಗಡೆ ಅದು ಹೂರಣ ಚೆನ್ನಾಗಿ ಕೆಳಗಡೆ ಇಳಿತೈತೆ ರೀ. ಅದು ಅಂದರೆ ಕೆಳಗಡೆ ಬೀಳ್ತೈತಿ. ಈ ರೀತಿಯಾಗಿ ನಾವು ಒಂದು ಬಟ್ಲದಿಂದ ತಿಕ್ಕಿದ್ವಿ ಅಂತಂದ್ರೆ ಅದಾದಮೇಲೆ ನಾವು ನೆನೆಯೋದಕ್ಕೆ ಅಂತ ಇಟ್ಟಿರುವಂಥ ಹಿಟ್ಟು ಕೂಡ ರೆಡಿ ಆಗೈತಿ. ಇವಾಗ ಹೂರಣ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬರ್ರಿ ಹೋಳಿಗೆ ಮಾಡೋಣ. ನೋಡ್ತಾ ಇದ್ರಲ್ಲ ನೀವು, ಒಂದು ಸ್ವಲ್ಪ ಹಿಟ್ಟನ್ನು ತೊಗೋತಾ ಇದ್ದೀನಿ ನಾನು. ಕೈ ಒಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ತೊಗೊಂಡು ಕೈಲಿ ಒಳಗನ್ನು ನಾನು ಈ ಹೂರಣನ ತುಂಬ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನಾವು ಹೂರಣನ ತೊಗೊಂಡು ಹಿಟ್ಟಿನೊಳಗೆ ಇಟ್ಕೊಂಡು ಈ ರೀತಿ ನಾನು ಇದನ್ನು ತುಂಬ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಈ ಮೇಲಿರುವಂತಹ ಹಿಟ್ಟನ್ನು ನಾನು ತಕ್ಕೊಂಡು ಇದಕ್ಕೆ ನಾನು ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಹಿಟ್ಟನ್ನು ಹಚ್ಕೊಳ್ಳೋದ್ರಿಂದ ತೆಳುವಾಗಿ ಬರ್ತಾವ್ರಿ ಹೋಳಿಗೆ. ಅದಕ್ಕೋಸ್ಕರ ನಾನು ಎಣ್ಣೆ ಬದಲಾಗಿ, ಎಣ್ಣೆ ಜಾಸ್ತಿನೂ ಕೂಡ ಹಿಡ್ಕೋತೈತಲ್ರಿ ಇದು ಹೋಳಿಗೆ ಮಾಡಬೇಕಾದ್ರೆ, ಅದಕ್ಕಂತ ಹೇಳಿ ನಾನು ಹಿಟ್ಟನ್ನು ಯೂಸ್ ಮಾಡಿಕೊಂಡು ಇದನ್ನು ಹೋಳಿಗೆನ ಲಟ್ಟಿಸ್ಕೊತಾ ಇದ್ದೀನಿ ನೋಡಿರಿ. ನಮ್ಗೆ ಹಿಟ್ಟು ಹಚ್ಕೊಳ್ಳೋದ್ರಿಂದ ನಾವು ಎಷ್ಟು ತೆಳ್ಳು ಬೇಕು ನೋಡಿರಿ ಅಷ್ಟು ತೆಳ್ಳಗೆ ನಾವು ಮಾಡ್ಕೋಬೋದು ಹೋಳಿಗೆನ.
ಒಂದು ಸ್ವಲ್ಪ ಕೂಡ ಹೂರಣ ಕೂಡ ಹೊರಗೆ ಬರೋಂಗಿಲ್ಲ. ಹಾಗೆಯೇ ಸಪ್ರೇಟಾಗಿ ಹೂರಣ ಒಂದು ಕಡೆ ಆಮೇಲೆ ಹಿಟ್ಟು ಒಂದು ಕಡೆ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು. ಈ ರೀತಿಯಾಗಿ ತೆಳುವಾಗಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಅಂತಂದು. ಎಷ್ಟು ತೆಳು ಬೇಕು ನೋಡ್ರಿ ಅಷ್ಟು ತೆಳುವಾಗಿ ನಾವು ಮಾಡ್ಕೋಬೋದು. ಯಾವುದೇ ಹಾಳೆ ಇಲ್ಲದೇ ನಾವು ಈ ಚಪಾತಿ ಎಲ್ಲ ಮಾಡ್ತೀವಲ್ರಿ ಅದ ಮಣಿ ಮೇಲೆ ನಾನು ಈ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ ನೋಡ್ರಿ. ಎಷ್ಟು ತೆಳು ಬೇಕು ನೋಡಿ ನಮ್ಗೆ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೋದು. ತುಂಬ ಚೆನ್ನಾಗಿ ಬರ್ತಾವ್ರಿ ಹೋಳಿಗೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿರಿ. ಇದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ನಾನು ಎಷ್ಟು ತೆಳುವಾಗೈತಿ ಅಂಥೇಳಿ. ಒಂದು ಕಡೆಯೂ ಕೂಡ ಹೂರಣ ಹೊರಗೆ ಬಂದಿಲ್ಲ. ಈ ರೀತಿಯಾಗಿ ಆಯಿತು ಅಂತಂದ್ರೆ ತುಂಬಾ ಚೆನ್ನಾಗಿ ಬರ್ತೈತಿ ಹೋಳಿಗೆ, ತುಂಬ ಪರ್ಫೆಕ್ಟಾಗಿ ಬರ್ತೈತಿ. ಅದಾದ ನಂತರ ನಾನು ಇಲ್ಲೇ ಸ್ವಲ್ಪ ಹಂಚಿಗೆ ಅಂದರೆ ದೋಸೆ ಹಂಚಿಗೆ ಎಣ್ಣೆನ ಹಾಕ್ಕೊಂಡು ಇದನ್ನು ಹೋಳಿಗೆನ ಹಾಕ್ಕೋತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪನ ಎಣ್ಣೆನ ಹಾಕ್ಕೊಳ್ಳ್ರಿ. ಬೇಕಿದ್ರೆ ಹಾಕೋರಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಎಣ್ಣೆನ. ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ನಾನು ಒಂದು ಸೈಡ್ ಮತ್ತೆ ಹೊಳಿಸಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಯಾವ ರೀತಿ ಉಬ್ತೈತಿ ಅಂಥೇಳಿ ನೀವು ನೋಡಿರಿ. ತುಂಬಾ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ಅಂತ ಹೇಳ್ಬೋದು ನೋಡಿರಿ. ಪೂರಿ ಥರ ಉಬ್ಕೊಂಡು ಬರ್ತಾಯಿದೆ ಇದು ಹೋಳಿಗೆ. ಈ ರೀತಿ ನೀವು ಮಾಡಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ನೋಡಿ, ನಾನು ಮಾಡುವಂತಹ ಸ್ಟೆಪ್ನೊಳಗೆ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ತುಂಬ ಪರ್ಫೆಕ್ಟಾಗಿ ಹೋಳಿಗೆ ರೆಡಿ ಆಗ್ತಾವೆ ನೋಡಿರಿ. ಈ ರೀತಿಯಾಗಿ ಮಾಡಿರಿ. ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಮನೆಯೊಳಗೆಲ್ಲರೂ. ಹಾಗೆಯೇ ಇದಕ್ಕೆ ಹಾಳೆ ಕೂಡ ಬೇಡ. ಆರಾಮಾಗಿ ನಾವು ಈಸಿಯಾಗಿ ಚಪಾತಿ ಮನೆಯೊಳಗನ್ನು ನಾವು ಆರಾಮಾಗಿ ಲಟ್ಟಿಸ್ಕೊಂಡು ಈಸಿಯಾಗಿ ನಾವು ಮಾಡ್ಕೋಬೋದು. ಈ ರೀತಿಯಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿದ್ರಲ್ವಾ ಯಾವ ರೀತಿಯಾಗಿತ್ತು ಹೋಳಿಗೆ ಅಂಥೇಳಿ. ಇದೇ ಥರನೇ ಎಲ್ಲ ಹೋಳಿಗೆನೂ ಮಾಡಿ ಇಟ್ಕೊತಾ ಇದ್ದೀನಿ ರೀ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಕೊಡಿರಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿರಿ. ಅಲ್ಲೇ ಆಲ್ ಆಪ್ಷನ್ ಕೂಡ ಇರ್ತೈತಿ, ಅದನ್ನು ಕೂಡ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ನ ಮೊದಲು ನಿಮಗೆ ಬಂದು ತಲುಪ್ತದ್ರಿ. ನೀವೇ ನನ್ನ ವಿಡಿಯೋನ ನೋಡ್ಬೋದು. ಮೊದಲಿಗೆ ನೋಡಿದ್ರಲ್ವಾ ಈ ರೀತಿಯಾಗಿ ಫ್ಲಫಿಯಾಗಿ ತುಂಬಾ ಸಾಫ್ಟ್ ಆಗಿರುವಂಥ ಹೋಳಿಗೆನ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೇನ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.